ಹಿಮಾಲಯದ ಕೈಲಾಸ ಪರ್ವತದಲ್ಲಿ ಧ್ಯಾನಸ್ಥನಾಗಿ ಕುಳಿತಿದ್ದ ಈಶ್ವರಸ್ವಾಮಿ ಲೋಕದ ಎಲ್ಲಾ ಜೀವಿಗಳನ್ನೂ ತನ್ನ ಮೌನದಿಂದಲೇ ಕಾಯುತ್ತಿದ್ದ. ಅವನ ಜಟಾಜೂಟದಿಂದ ಹರಿಯುವ ಗಂಗೆ ಶುದ್ಧತೆಯ ಸಂಕೇತವಾಗಿತ್ತು. ಕಂಠದಲ್ಲಿದ್ದ ನೀಲಕಂಠವು ತ್ಯಾಗದ ನೆನಪು. ಒಂದು ದಿನ ಭೂಮಿಯ ಮೇಲೆ ಭಾರೀ ಬರಬಿದ್ದಿತು. ನದಿಗಳು ಒಣಗಿದವು, ಬೆಳೆಗಳು ಸುಟ್ಟವು, ಜನರ ಹೃದಯಗಳಲ್ಲಿ ನಿರಾಶೆ ತುಂಬಿತು. ಗ್ರಾಮಸ್ಥರು ಏನು ಮಾಡಬೇಕೆಂದು ತಿಳಿಯದೆ ಶಿವನ ಹೆಸರನ್ನು ಜಪಿಸುತ್ತಾ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಯ ಶಕ್ತಿ ಕೈಲಾಸದವರೆಗೆ ತಲುಪಿತು. ಈಶ್ವರಸ್ವಾಮಿ ಕಣ್ಣು ತೆರೆದನು. ಭಕ್ತರ ಕಷ್ಟ ನನ್ನ ಕಷ್ಟ ಎಂದು ನುಡಿದ ಅವನು ತನ್ನ ತ್ರಿಶೂಲವನ್ನು ನೆಲಕ್ಕೆ ಸ್ಪರ್ಶಿಸಿದ. ಆ ಕ್ಷಣದಲ್ಲಿ ಭೂಮಿಯ ಎದೆಯಿಂದ ಶುದ್ಧ ಜಲಧಾರೆ ಹೊರಹೊಮ್ಮಿತು. ಮಳೆ ಸುರಿಯತೊಡಗಿತು. ಬತ್ತಿದ್ದ ಹೊಲಗಳು ಹಸಿರಾಯಿತು. ಜನರ ಮುಖಗಳಲ್ಲಿ ಮತ್ತೆ ನಗು ಮೂಡಿತು. ಆದರೆ ಈಶ್ವರ ಅಲ್ಲೇ ನಿಂತಿಲ್ಲ. ಅವನು ಗ್ರಾಮಸ್ಥರ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದನು, ನಾನು ಹೊರಗಿಲ್ಲ, ನಿಮ್ಮೊಳಗಿದ್ದೇನೆ. ದಯೆ, ತ್ಯಾಗ, ಸತ್ಯ ಇವನ್ನೇ ಪಾಲಿಸಿದರೆ ಅದೇ ನನ್ನ ಪೂಜೆ. ಅಂದಿನಿಂದ ಆ ಗ್ರಾಮದಲ್ಲಿ ಶಿವಾಲಯವಷ್ಟೇ ಅಲ್ಲ, ಮಾನವೀಯತೆಯ ಮಂದಿರವೂ ನಿರ್ಮಾಣವಾಯಿತು. ಜನರು ಪರಸ್ಪರ ಸಹಾಯ ಮಾಡಿದರು.